ಹುಷಾರ್ ಹುಷಾರ್ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಸರಗಳ್ಳರು. ಎಸ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸರಗಳ್ಳರು ಸದ್ದು ಮಾಡ್ತಿದ್ದಾರೆ. ಒಂಟಿ ಮಹಿಳೆಯರನ್ನೇ ಈ ಕಳ್ಳ ಕಾಕರು ಟಾರ್ಗೆಟ್ ಮಾಡ್ತಿದ್ದಾರೆ. ನೆತ್ತರು ಹರಿಸಿ ಆದ್ರೂ ಚಿನ್ನ ಕದಿತಾರೆ ಕಿರಾತಕರು. ಹಾಡ ಹಗಲೇ ಮಹಿಳೆಯರ ಮೇಲೆ ಖದೀಮರು ಅಟ್ಯಾಕ್ ಮಾಡ್ತಾರೆ, ರಕ್ತ ಹರಿಸ್ತಾರೆ. ಇಂತಹ ಭಯಾನಕ ಚಿನ್ನಕ್ಕೆ ಕನ್ನ ಹಾಕೋ ದೃಶ್ಯಗಳನ್ನ ತೋರಿಸ್ತೀವಿ. ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಚಿನ್ನ ಚೋರರು. ನಾನು ಚೈತ್ರ ರಾಜ್. ಹುಷಾರ್, ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಸರಗಳ್ಳರು. ನೆತ್ತರು ಹರಿಸಿ ಚಿನ್ನ ಕದಿತಾರೆ ಕಿರಾತಕರು. ಹಾಡ ಹಗಲೇ ಮಹಿಳೆಯರ ಮೇಲೆ ಖದೀಮರ ಅಟ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸರಗಳ್ಳರ ಸದ್ದು. ಹುಷಾರ್ ಹುಷಾರ್, ಮತ್ತೆ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದ್ದಾರೆ ಸರಗಳ್ಳರು. ಈ ಕ್ರಿಮಿಗಳು ಸಾಮಾನ್ಯರಲ್ಲ ವೀಕ್ಷಕರೇ. ಹಾಡ ಹಗಲೇ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಚಿನ್ನ ಕದ್ದು ಕ್ಷಣಾರ್ಧದಲ್ಲೇ ಪರಾರಿಯಾಗ್ಬಿಡ್ತಾರೆ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ನಿಮ್ಮನ್ನೇ ಬಕ್ರಾ ಮಾಡಿಬಿಡ್ತಾರೆ. ನೋಡ್ತಾನೆ ಚಿನ್ನದ ಸರಕದ್ದು ಜೂಟ್ ಆಗ್ಬಿಡ್ತಾರೆ. ಅಷ್ಟಕ್ಕೂ ಇವರ ಅಸಲಿ ಆಟ ಹೇಗಿರುತ್ತೆ ಅನ್ನೋದನ್ನ ಸೀನ್ ಬೈ ಸೀನ್ ನಾವು ನಿಮ್ಗೆ ತೋರಿಸ್ತೀವಿ. ಹಾಗಾಗಿ ಮಹಿಳೆಯರು ಆದಷ್ಟು ಕೇರ್ಫುಲ್ ಆಗಿ ಓಡಾಡಿ. ಸೀನ್ ನಂಬರ್ 1, ಮಹಿಳೆ ಮೇಲೆ ದೊಣ್ಣೆಯಿಂದ ಅಟ್ಯಾಕ್. ಈ ದೃಶ್ಯ ನೋಡಿ ವೀಕ್ಷಕರೇ. ಇಲ್ಲಿ ಒಬ್ಬ ಮಹಿಳೆ ತಮ್ಮ ಪಾಡಿಗೆ ತಾವು ಹೋಗ್ತಿರ್ತಾರೆ. ಹಿಂದಿಂದ ಇಬ್ರು ಖದೀಮರು ಬೈಕ್ ನಲ್ಲಿ ಬರ್ತಿರ್ತಾರೆ. ಬಂದವರೇ ಮಹಿಳೆಯ ತಲೆಗೆ ದೊಣ್ಣೆಯಿಂದ ಸರಿಯಾಗಿ ಹೊಡೆದ ಬಿಡ್ತಾರೆ. ಮಹಿಳೆ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿ. ಕಳ್ಳರು ಆಕೆಯ ತಲೆ ಮೇಲೆ ಹೊಡೆದ ಪರಿಣಾಮ ಆಕೆ ಅಲ್ಲಿಯೇ ಕುಸಿದು ಬೀಳ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದ ಒಬ್ಬ ಖದೀಮ ಮತ್ತೆ ಹಿಂದೆಯಿಂದ ಓಡಿ ಬಂದು ಆಕೆಯ ಕತ್ತಿನಲ್ಲಿರೋ ಸರವನ್ನ ಕದ್ದು ಓಡ್ತಿರ್ತಾರೆ. ಚಿನ್ನ ಕದ್ದು ಓಡಿ ಹೋಗುವಾಗ ಸುಮ್ಮನೆ ಇರದೆ ಮತ್ತೆ ಆಕೆಯ ತಲೆ ಮೇಲೆ ದೊಣ್ಣೆಯಿಂದ ಸರಿಯಾಗೇ ಬಾರಿಸ್ತಾನೆ. ಇದರಿಂದ ಆಕೆ ಅಲ್ಲಿಯೇ ಕುಸಿದು ಬೀಳ್ತಾಳೆ. ಸ್ಥಳ ಕೆಆರ್ ಪುರಂ, ಬೆಂಗಳೂರು. ದಿನಾಂಕ ಡಿಸೆಂಬರ್ 10, 2019. ಇನ್ನೊಮ್ಮೆ ಈ ದೃಶ್ಯ ನೋಡಿ ವೀಕ್ಷಕರೇ. ಕಳ್ಳಕಾಕರು ಮಹಿಳೆಯ ಮೇಲೆ ಯಾವ ರೀತಿ ಅಟ್ಟಹಾಸ ಮೆರೆದಿದ್ದಾರೆ ಅಂತ. ಅಂದಹಾಗೆ ಈ ಘಟನೆ ನಡೆದಿರೋದು ಡಿಸೆಂಬರ್ 10, 2019ರಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿಯೇ ಈ ಕುಕೃತ್ಯ ಸಂಭವಿಸಿದೆ. ಕಳೆದ 2-3 ದಿನಗಳಿಂದ ರಾಜಧಾನಿಯಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗಿದೆ. ಜನ ಓಡಾಡೋ ಸಮಯದಲ್ಲೇ ಬೈಕ್ನಲ್ಲಿ ಬರೋ ಈ ಪುಂಡರು ಒಂಟಿ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಬಂಗಾರ ಕದ್ದು ಅಲ್ಲಿಂದ ಕಾಲ್ ಕೀಳ್ತಾರೆ. ನೋಡ್ತಿದ್ದಂತೆ ಬೈಕ್ನಲ್ಲಿ ರೊಯ್ ಅಂತ ಹೋಗೇ ಬಿಡ್ತಾರೆ. ಬೆಂಗಳೂರಿನ ಮಾರುತಹಳ್ಳಿ, ಕೆಆರ್ ಪುರಂ ಅಂತೂ ಈಗ ಸರಗಳ್ಳರ ಅಡ್ಡಾವೇ ಆಗಿ ಹೋಗಿದೆ. ಸರ ಕಿತ್ತು ಎಸ್ಕೇಪ್ ಆಗೋ ದೃಶ್ಯ, ಕಳ್ಳರ ಕರಾಮತ್ತು ಎಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಯಸ್ಸಾದವರು ಅಂತಾನು ಲೆಕ್ಕಿಸದೆ ಈ ದುಷ್ಕರ್ಮಿಗಳು ಮನಬಂದಂತೆ ಹಲ್ಲೆ ನಡೆಸುತ್ತಾರೆ.
ಸೀನ್ ನಂಬರ್ 2, ವಯಸ್ಸಾದ ಮಹಿಳೆ ಮೇಲೆ ಹಲ್ಲೆ. ಸ್ಥಳ ಶ್ರೀನಿವಾಸ ಲೇಔಟ್, ಬೆಂಗಳೂರು. ಈ ದೃಶ್ಯ ನೋಡಿ ವೀಕ್ಷಕರೇ, ಇದು ಬೆಂಗಳೂರಿನ ಶ್ರೀನಿವಾಸ ಲೇಔಟ್ನಲ್ಲಿ ನಡೆದಿರೋ ಘಟನೆ. ಇಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ತನ್ನ ಮೊಮ್ಮಕ್ಕಳನ್ನು ಕರೆದುಕೊಂಡು ಹೋಗ್ತಿರ್ತಾರೆ. ಹಿಂದಿನಿಂದ ಇಬ್ಬರು ಮಿಕ್ಕಗಳು ಬೈಕ್ನಲ್ಲಿ ಬರ್ತಿರ್ತಾರೆ. ಒಂಟಿ ಮಹಿಳೆ ಅಂತ ನೋಡಿದಾಕ್ಷಣ ಮಹಿಳೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬೌನ್ಸ್ ಬೈಕ್ನಲ್ಲಿ ಬಂದ ಕಿಡಿಗೇಡಿಗಳು ಹೊಂಚು ಹಾಕಿ ಮಹಿಳೆಗೆ ಮನಬಂದಂತೆ ದೊಣ್ಣೆಯಿಂದ ಥಳಿಸ್ತಾರೆ. ಲೀಲಾವತಿ ಎಂಬ ಮಹಿಳೆಯ ತಲೆಗೆ ಹೊಡೆದು ಸರ ಕಸಿದುಕೊಂಡು ಕಳ್ಳಕಾಕರು ಅಲ್ಲಿಂದ ಪರಾರಿಯಾಗ್ಬಿಟ್ರು. ಪುಟ್ಟ ಪುಟ್ಟ ಮಕ್ಕಳ ಮುಂದೆಯೇ ಮಹಿಳೆಯನ್ನು ಅಟ್ಟಾಡಿಸಿಕೊಂಡು ಹೊಡೆದ್ರು. ಪುಟ್ಟ ಮಕ್ಕಳ ಮುಂದೆಯೇ ದುಷ್ಕರ್ಮಿಗಳ ಅಟ್ಟಹಾಸ. ಕೆಆರ್ಪುರಂನಲ್ಲಿ ಹಲ್ಲೆ ಮಾಡಿ ಸರಕದ್ದು ಹೋದ ರಾಕ್ಷಸರೇ ಶ್ರೀನಿವಾಸ್ ಲೇಔಟ್ನಲ್ಲಿಯೂ ಅದೇ ದುಷ್ಕೃತ್ಯ ಮೆರೆದಿದ್ದಾರೆ. ಈ ಪುಡಾರಿಗಳು ಕೊಟ್ಟ ಏಟಿಗೆ ಅಜ್ಜಿ ನೆಲಕ್ಕೆ ಸರಿಯಾಗಿ ಉರುಳಿಬಿಟ್ರು. ಪಾಪ ಅಜ್ಜಿ ಜೊತೆಗೆ ಇದ್ದ ಪುಟಾಣಿ ಮಕ್ಕಳು ಕೂಡ ತಮ್ಮ ಅಜ್ಜಿಯನ್ನು ಬಿದ್ದಿದ್ದನ್ನು ನೋಡಿ ಅಳೋಕೆ ಶುರು ಹಚ್ಕೊಂಡ್ರು. ಆದ್ರೂ ಖದೀಮರು ಅಜ್ಜಿ ಕತ್ತಿನಲ್ಲಿದ್ದ ಸರವನ್ನು ಮಾತ್ರ ಬಿಡಲೇ ಇಲ್ಲ. ಹೊಂಚು ಹಾಕಿ ಕುಳಿತಿದೆ ಖದೀಮರ ಗ್ಯಾಂಗ್. ಈ ಖದೀಮರು ಸಾಮಾನ್ಯದವರಲ್ಲ. ಚಿನ್ನಕ್ಕಾಗಿ ಜೀವ ತೆಗೆಯೋಕ್ಕೂ ಹೆಸಲ್ಲ. ರಕ್ತದೋಕುಳಿ ಹರಿಸಿ ಆದ್ರೂ ಬಂಗಾರವನ್ನು ಕದ್ದು ಪರಾರಿಯಾಗ್ತಾರೆ. ಒಂದು ಏರಿಯಾದಲ್ಲಿ ಚಿನ್ನ ಕದ್ದ ಮುಸುಡಿಗಳೇ 2-3 ಏರಿಯಾದಲ್ಲಿ ಬಂಗಾರ ಕದಿಯೋಕೆ ಸ್ಕೆಚ್ ಹಾಕೊಂಡಿರ್ತಾರೆ. ಮಹಿಳೆಯರು ಅಂಗಲಾಚಿ ಬೇಡಿಕೊಂಡ್ರು ಇವರ ಮನಸ್ಸು ಮಾತ್ರ ಕರಗಲ್ಲ. ಬೆಂಗಳೂರಿನಲ್ಲಿ ಚಿನ್ನದ ಚೋರರು ಇದೇ ಮೊದಲ ಬಾರಿಗೆ ಫೀಲ್ಡ್ಗೆ ಇಳಿದಿಲ್ಲ. ಈ ಹಿಂದೆಯೂ ಹಲವು ಬಾರಿ ದರೋಡೆಕೋರರು ತಮ್ಮ ಕರಾಮತ್ತು ತೋರಿದ್ದಾರೆ. ಅಡ್ರೆಸ್ ಕೇಳೋ ಸೋಗಿನಲ್ಲಿ ಬಂದು ಬಾಯಾರಿಕೆ ಅನ್ನೋ ನೆಪದಲ್ಲಿ ಬಂದು ಚಿನ್ನವನ್ನು ಎಗರಿಸಿಕೊಂಡು ಹೋಗ್ತಾರೆ. ಹಾಗಾಗಿ ನಗರದಲ್ಲಿರೋ ಮಹಿಳೆಯರು ಆದಷ್ಟು ಅಲರ್ಟ್ ಆಗಿರಿ ಅಂತಾನೆ ನಾವು ಈ ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ. ಸೀನ್ ನಂಬರ್ 3, ಮಹಿಳೆಯನ್ನು ಅಡ್ಡಗಟ್ಟಿ ಚಿನ್ನ ಕದ್ದ. ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಈ ದೃಶ್ಯ ನೋಡಿ, ಇಲ್ಲೊಬ್ಳು ಯುವತಿ ತನ್ನ ಪಾಡಿಗೆ ತಾನು ಹೋಗ್ತಿರ್ತಾಳೆ. ಈ ಕಡೆಯಿಂದ ಒಬ್ಬನು ಬೈಕ್ನಲ್ಲಿ ಹೋಗ್ತಿರ್ತಾನೆ. ಹೀಗೆ ಬೈಕ್ನಲ್ಲಿ ಹೋಗ್ತಾನೆ ಟಿಪ್ ಟಾಪ್ ಕಳ್ಳ ಮಹಿಳೆಯನ್ನು ಅಡ್ಡಗಟ್ಟಿ ಕುತ್ತಿಗೆಯಲ್ಲಿರೋ ಚಿನ್ನದ ಸರವನ್ನ ಎಗರಿಸಿಯೇ ಬಿಡ್ತಾನೆ. ಕಿಡಿಗೇಡಿಗೆ ಕೂಸ ಕೊಟ್ಟ ಆಟೋ ಡ್ರೈವರ್. ಸ್ಥಳ ಮಾರುತಹಳ್ಳಿ, ಬೆಂಗಳೂರು. ಹೀಗೆ ಮಹಿಳೆಯನ್ನು ಯಾಮಾರಿಸಿ ಚಿನ್ನದ ಸರವನ್ನು ಕಳ್ಳ ಅಭ್ಯಾಸ ಮಾಡ್ಬಿಟ್ಟ. ಪಕ್ಕದಲ್ಲೇ ಆಟೋ ಹೋಗ್ತಿರುತ್ತೆ. ಅದನ್ನ ಗಮನಿಸಿದ ಆಟೋ ಚಾಲಕ ಸಿನಿಮೀಯ ಸ್ಟೈಲ್ನಲ್ಲಿ ಚಿನ್ನ ಕದ್ದ ಖದೀಮನನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಕಳ್ಳನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಕಳ್ಳನ ವಾಹನವನ್ನ ನಿಲ್ಲಿಸ್ತಾರೆ. ನಂತರ ಆಟೋ ಚಾಲಕ ಹನುಮಂತ ಕಿಡಿಗೇಡಿಗೆ ಸರಿಯಾಗಿ ಥಳಿಸಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಕೆಜಿಹಳ್ಳಿಯ ನಿವಾಸಿ ವಿಘ್ನೇಶ್ ಎಂಬುವನೇ ಸರಕದ್ದು ಪರಾರಿಯಾಗ್ತಿದ್ದ. ಆಟೋ ಚಾಲಕನ ಈ ಸಾಹಸ ಅಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಘಟನೆ ಬೆಂಗಳೂರಿನ ಮಾರುತಹಳ್ಳಿಯಲ್ಲಿ ನಡೆದಿದ್ದು, ಪರಾಕ್ರಮ ಮೆರೆದ ಆಟೋ ಚಾಲಕನಿಗೆ ಪೊಲೀಸರು 10,000 ರೂಪಾಯಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ರು. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಬ್ಲಾಕ್ ಪಲ್ಸರ್ ಗ್ಯಾಂಗ್. ಈ ಹಿಂದೆಯೂ ರಾಜ್ಯ ರಾಜಧಾನಿಯಲ್ಲಿ ಸರಗಳ್ಳರು ತುಂಬಾನೇ ಹಾವಳಿ ಮಾಡಿತ್ತು. ಬ್ಲಾಕ್ ಪಲ್ಸರ್ ಗ್ಯಾಂಗ್ ಅಂತೂ ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರೋ ಹೈಟೆಕ್ ಕಳ್ಳರು ಸಖತ್ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿನೇ ಚಿನ್ನದ ಸರ ಕದೀತಿದ್ರು.
ಈ ಬಾರಿಯೂ ಅಷ್ಟೇ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸರಗಳ್ಳರು ಸದ್ದು ಮಾಡುತ್ತಿದ್ದಾರೆ. ವೀಕ್ಷಕರೇ, ಇವ್ರ್ಯಾರು ಹೊರಗಿನಿಂದ ಬಂದ ಕಳ್ಳರಲ್ಲ, ನಿಮ್ಮ ನಡುವೆ ಇರುವ ಕೆಲ ಕಿಡಿಗೇಡಿಗಳೇ ಈ ರೀತಿ ದುಷ್ಕೃತ್ಯ ಎಸಗ್ತಾರೆ. ಸೀನ್ ನಂಬರ್ 4, ಮಹಿಳೆ ಹತ್ಯೆ ಮಾಡಿ ಎಸ್ಕೇಪ್ ಆದ ಖದೀಮರು. ಸ್ಥಳ ಕ್ಯಾತ್ಸಂದ್ರ, ಬೆಂಗಳೂರು. ಈ ಕಳ್ಳರು ಕೆಲವೊಮ್ಮೆ ಮಾನವೀಯತೆಯನ್ನೇ ಮರೆತು ಬಿಡ್ತಾರೆ. ತಮ್ಮ ಕಳ್ಳತನದ ದಾಹ ತೀರಿಸಿಕೊಳ್ಳಲು ಪ್ರಾಣವನ್ನು ತೆಗೆಯೋಕ್ಕೂ ಹೆಸಲ್ಲ. ಇಲ್ಲಿ ನೋಡಿ, ಅಂತಹದ್ದೇ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಕ್ಯಾತ್ಸಂದ್ರದಲ್ಲಿ. ನೋಡಿ ವೀಕ್ಷಕರೇ, ಒಮ್ಮೆ ಎದೆ ಛಲ್ಲೆನ್ನಿಸಿಬಿಡುತ್ತೆ ಈ ದೃಶ್ಯ. ರಕ್ತದ ಮಡುವಿನಲ್ಲಿ ಬಿದ್ದಿರೋ ಮಹಿಳೆ ಚಿನ್ನ ಕದಿಯೋ ಖದೀಮರ ಅಟ್ಟಹಾಸಕ್ಕೆ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಇದು ಕಳ್ಳಕಾಕರ ಕ್ರೌರ್ಯಕ್ಕೆ ಹಿಡಿದ ಕನ್ನಡಿ. ಇಲ್ಲಿ ಮಹಿಳೆಯನ್ನು ಹತ್ಯೆ ಮಾಡಿಯೇ ಆಕೆಯ ಚಿನ್ನದ ಸರವನ್ನ ದೋಚಿಕೊಂಡು ಹೋಗಿದ್ದಾರೆ ರಾಕ್ಷಸರು. ಕೊನೆಗೂ ರಕ್ತದೋಕುಳಿಯನ್ನೇ ಹರಿಸಿ ಕಳ್ಳಕಾಕರು ಚಿನ್ನ ಕದ್ದಿದ್ದಾರೆ. ಸೀನ್ ನಂಬರ್ 5, ಮಹಿಳೆಯನ್ನು ಯಾಮಾರಿಸಿ ಚಿನ್ನ ಕದ್ದ. ಈ ದೃಶ್ಯ ನೋಡಿ, ಕಳ್ಳರು ಯಾವೆಲ್ಲ ರೀತಿ ಕಳ್ಳತನ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹೇಗೆಲ್ಲ ಸ್ಕೆಚ್ ಹಾಕ್ತಾರೆ, ಯಾವ ರೀತಿ ಯಾಮಾರಿಸ್ತಾರೆ ಅಂತ. ಅದಕ್ಕೆ ಮಹಿಳೆಯರು ಆದಷ್ಟು ಎಚ್ಚರಿಕೆಯಿಂದ ಇರಿ. ಇಲ್ಲಿ ನೋಡಿ, ಈ ಮುಸುಡಿನ ನರಪೇತಲ್ನ ರೀತಿ ಇದ್ದಾನೆ. ಒಂದು ಶಾಪ್ಗೆ ಬಂದು ಖರೀದಿ ಮಾಡುವವನ ರೀತಿ ಪೋಸ್ ಕೊಡ್ತಿದ್ದಾನೆ. ಮಹಿಳೆ ಹತ್ರ ಇದಕ್ಕೆಷ್ಟು ರೇಟ್, ಅದಕ್ಕೆಷ್ಟು ರೇಟ್ ಅಂತ ಸುಮ್ಮನೆ ಯಾಮಾರಿಸ್ತಿದ್ದಾನೆ. ಸ್ವಲ್ಪ ಹೊತ್ತು ಅದನ್ನು ತೋರಿಸಿ, ಇದನ್ನು ತೋರಿಸಿ ಅಂತ ಏನೋ ದೊಡ್ಡದಾಗಿ ಖರೀದಿ ಮಾಡೋ ರೀತಿ ಬಿಲ್ಡಪ್ ಕೊಡ್ತಿದ್ದಾನೆ. ಆದ್ರೆ ಮಹಿಳೆ ಆ ಕಡೆ ನೋಡ್ತಿರುವಾಗ ಈ ಕಡೆಯಿಂದ ಚಿನ್ನದ ಸರವನ್ನ ಎಳೆದುಕೊಂಡು ನಿಮಿಷದಲ್ಲೇ ಮಂಗಮಯ ಆಗ್ಬಿಡ್ತಾನೆ. ಬೌನ್ಸ್ ಬೈಕ್ ನಲ್ಲೇ ದುಷ್ಕೃತ್ಯ ನಡೆಸುತ್ತಾರೆ ಕಳ್ಳರು. ಇನ್ನು ಈ ಕಳ್ಳಕಾಕರು ಬೌನ್ಸ್ ಬೈಕ್ ಅನ್ನೇ ಕಿಡಿಗೇಡಿ ಕೆಲಸಗಳಿಗೆ ಬಳಸಿಕೊಳ್ತಿದ್ದಾರೆ. ಬೌನ್ಸ್ ದ್ವಿಚಕ್ರ ವಾಹನದಲ್ಲಿ ಬಂದು ಹಲ್ಲೆ ನಡೆಸಿ ಸರಕತ್ತು ಪರಾರಿಯಾಗ್ತಾರೆ. ಜನರ ಸದ್ಬಳಕೆಗಾಗಿ ಬಾಡಿಗೆಗೆ ನೀಡೋ ಬೌನ್ಸ್ ಬೈಕ್ಗಳಿದ್ರೆ ಅದನ್ನು ಈ ಅಭ್ಯಾಪಾರಿಗಳು, ಕ್ರಿಮಿಗಳು ಕಳ್ಳತನದಂತಹ ದುಷ್ಕೃತ್ಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿರೋ ಮಹಿಳೆಯರೇ ಆದಷ್ಟು ಇಂತಹ ಕಿಡಿಗೇಡಿಗಳಿಂದ ಎಚ್ಚರದಿಂದಿರಿ. ಅಡ್ರೆಸ್ ಕೇಳೋ ನೆಪದಲ್ಲಿ ಬರೋ ಈ ಮಿಕಗಳು ಮಾಡೋದೇನು ಗೊತ್ತಾ? ಮನುಷ್ಯತ್ವವನ್ನು ಮರೆತು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೇಶದಲ್ಲಿ ಯಾವ ರೀತಿ ಸರಣಿ ಹಾವಳಿ ನಡೀತಿದೆ ಗೊತ್ತಾ? ತೋರಿಸ್ತೀವಿ, ಕನ್ನ ಹಾಕಿ ಬಿಡ್ತಾರೆ. ಒಂಟಿ ಮಹಿಳೆಯರನ್ನೇ ನೋಡ್ಕೊಂಡು ಅವರ ಮೇಲೆ ಸಲೀಸಾಗಿ ಹಲ್ಲೆ ಮಾಡಿ ಬಿಡ್ತಾರೆ. ಕೆಜಿ ಗಟ್ಟಲೆ ಚಿನ್ನವನ್ನ ಕ್ಷಣಾರ್ಧದಲ್ಲಿ ದೋಚಿ ಬಿಡ್ತಾರೆ. ಈ ರೀತಿಯ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ನಗರದಲ್ಲಿ ನಡೆಯುತ್ತಿದೆ ಸರಣಿ ಹಾವಳಿ. ಈ ದರೋಡೆಕೋರರಿದ್ದಾರಲ್ಲ, ಇವರೆಲ್ಲರೂ ಸಾಮಾನ್ಯರಲ್ಲ. ಕಳ್ಳ ಬೆಕ್ಕಿನಂತೆ ಹೊಂಚು ಹಾಕಿ ರಸ್ತೆ ಬದಿಯಲ್ಲಿ ಕಳ್ಳತನ ಮಾಡೋಕೆ ಕಾಯ್ತಿರ್ತಾರೆ. ಸುಮ್ಮನೆ ಬೈಕ್ನಲ್ಲಿ ಓಡಾಡೋ ಹಾಗೆ ಡೌ ಮಾಡ್ತಾ ಗಬಕ್ಕನೆ ಮಹಿಳೆಯರ ಕುತ್ತಿಗೆಗೆ ಕೈ ಹಾಕಿ ನಿಮಿಷಾರ್ಧದಲ್ಲಿ ಚಿನ್ನದ ಸರ ದೋಚಿಕೊಂಡು ಆಸಾಮಿಗಳು ಪರಾರಿಯಾಗ್ಬಿಡ್ತಾರೆ. ಇವ್ರಿಗೆಲ್ಲರಿಗೂ ದುಡಿದು ತಿನ್ನೋಕೆ ಅಸಡ್ಡೆ. ಅದಕ್ಕೆ ಈ ರೀತಿ ವಾಮ ಮಾರ್ಗದ ಮೂಲಕ ಕದಿಯೋ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಸುಲಭವಾಗಿ ಮಹಿಳೆಯರು ಬಲಿಪಶುವಾಗ್ಬಿಡ್ತಾರೆ. ಸೀನ್ ನಂಬರ್ 6, ವೃದ್ಧೆ ಮೇಲೆ ಹಲ್ಲೆ ಮಾಡಿದ ಕೀಚಕ. ದೃಶ್ಯ ನೋಡಿ, ಇಲ್ಲಿ ಗುಲಾಬಿ ಬಣ್ಣದ ಬಟ್ಟೆ ತೊಟ್ಟ ಒಬ್ಬ ವೃದ್ಧೆ ಹೋಗ್ತಿರ್ತಾರೆ. ಅಕ್ಕಪಕ್ಕ ಬೈಕ್ಗಳು ಕೂಡ ಹೋಗ್ತಿರುತ್ತೆ. ಹಾಗೆ ಅಜ್ಜಿ ನಡೆದುಕೊಂಡು ಹೋಗ್ತಿರ್ತಾರೆ. ಹಾಗೆ ನೋಡಿ, ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಒಬ್ಬ ಬೈಕ್ ಸವಾರ ಸ್ವಲ್ಪ ದೂರಕ್ಕೆ ಬಂದು ಬೈಕ್ ನಿಲ್ಲಿಸ್ತಾನೆ. ಆ ಕಡೆಯಿಂದ ಒಬ್ಬ ಕಿಡಿಗೇಡಿ ಅಜ್ಜಿನ ಅಡ್ಡಗಟ್ಟಿ ಆಕೆಗೆ ಮನಬಂದಂತೆ ಥಳಿಸಿ ಚಿನ್ನ ಕದ್ದು ಬಿಡ್ತಾನೆ. ವೃದ್ಧೆ ಆ ಖದೀಮನ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಕಿರಾತಕ ಅಜ್ಜಿನ ಬಿಡೋದೇ ಇಲ್ಲ. ವಯಸ್ಸಾದ ಕಾರಣ ಆ ವೃದ್ಧೆಗೂ ಕಳ್ಳನ ಜೊತೆ ಹೆಚ್ಚು ಕಾದಾಡೋಕೆ ಆಗಿಲ್ಲ. ವಿಪರ್ಯಾಸ ಅಂದ್ರೆ ಪಕ್ಕದಲ್ಲೇ ಇಬ್ರು ಬೈಕ್ ತಗೊಂಡು ಹೋಗ್ತಿದ್ರು, ಅವರು ಅಜ್ಜಿ ಸಹಾಯಕ್ಕೆ ಬರಲೇ ಇಲ್ಲ.
ನಂತರ ಈ ಇಬ್ಬರು ಕಳ್ಳರು ಚಿನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಖದೀಮರ ಈ ದುಷ್ಕೃತ್ಯ ಅಲ್ಲೇ ಇದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೀನ್ ನಂಬರ್ 7, ಅಡ್ರೆಸ್ ಕೇಳುವ ನೆಪದಲ್ಲಿ ಚಿನ್ನಕ್ಕೆ ಕನ್ನ. ಈ ದೃಶ್ಯ ನೋಡಿ ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ಮುಗ್ಧತೆಯಿಂದ ಈ ರೀತಿಯ ಕಳ್ಳತನ, ದರೋಡೆಯಂತಹ ಪ್ರಕರಣಗಳು ಸಂಭವಿಸುತ್ತೆ ಅನ್ಸುತ್ತೆ. ಕೆಲವರು ಅಡ್ರೆಸ್ ಕೇಳುವ ನೆಪದಲ್ಲಿ ಬಂದು ಯಾವ ರೀತಿ ಚಿನ್ನ ದೋಚ್ತಾರೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಒಬ್ನು ಬೈಕ್ ನಲ್ಲಿ ಬಂದು ಈ ವೃದ್ಧೆ ಹತ್ರ ಅಡ್ರೆಸ್ ಕೇಳೋ ತರ ನಾಟಕ ಮಾಡ್ತಾರೆ. ಪಾಪ ಅಜ್ಜಿಗೇನ್ ಗೊತ್ತು, ಅವರು ಕೂಡ ಆ ವ್ಯಕ್ತಿಗೆ ಅಡ್ರೆಸ್ ಹೇಳ್ತಿರ್ತಾರೆ. ಕಳ್ಳಮಿಕ ವೃದ್ಧೆ ಅಡ್ರೆಸ್ ಹೇಳುವಾಗ ಆ ಕಡೆ ಈ ಕಡೆ ನೋಡ್ತಾನೆ. ಒಮ್ಮೆಲೆ ಹಾಗೆ ವೃದ್ಧೆಯ ಕುತ್ತಿಗೆಗೆ ಕೈ ಹಾಕಿ ಚಿನ್ನದ ಸರವನ್ನೇ ದೋಚಿ ಪರಾರಿಯಾಗ್ತಾನೆ ಖದೀಮ. ಸೀನ್ ನಂಬರ್ 8, ನೋಡ್ತಾನೆ ಬಂಗಾರ ದೋಚಿದ್ರು ಖದೀಮರು. ಈ ದೃಶ್ಯ ನೋಡಿ, ಕೆಲವರು ಹೆಂಗಸರು ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಈ ಕಡೆಯಿಂದ ಒಬ್ಬಳು ಮಹಿಳೆ ತನ್ನ ಮಗನನ್ನ ಕರೆದುಕೊಂಡು ಬರ್ತಿರ್ತಾಳೆ. ಆಗ ಎದುರುಗಡೆಯಿಂದ ಬಂದ ಕಳ್ಳಕ್ರಿಮಿಗಳು ನೋಡ್ತಾನೆ ಕ್ಷಣಾರ್ಧದಲ್ಲಿ ಚಿನ್ನವನ್ನ ಎಗರಿಸಿಯೇ ಬಿಡ್ತಾರೆ. ಅಷ್ಟು ಜನ ಇದ್ರು ಆ ಪುಡಾರಿಗಳು ಮಾತ್ರ ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ತಾರೆ. ಸೀನ್ ನಂಬರ್ 9, ಒಂಟಿ ಮಹಿಳೆ ಮೇಲೆ ಪುಂಡರ ಅಟ್ಯಾಕ್. ಈ ದೃಶ್ಯ ನೋಡಿ, ಸಾಮಾನ್ಯವಾಗಿ ಈ ಕಳ್ಳ ಮುಸುಡಿಗಳು ಒಂಟಿ ಮಹಿಳೆಯರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ. ಅಂತಹ ಅದೆಷ್ಟೋ ಘಟನೆಗಳು ನಮ್ಮ ದೇಶದಲ್ಲಿ ನಡೆಯುತ್ತೆ. ಅದರಲ್ಲಿ ಇದು ಕೂಡ ಒಂದು. ಈ ದೃಶ್ಯ ನೋಡಿ, ಇಲ್ಲಿ ಒಬ್ಬ ಮಹಿಳೆ ಹೋಗ್ತಿರ್ತಾಳೆ. ಪಕ್ಕದಲ್ಲೇ 3 ಜನ ಕಿಡಿಗೇಡಿಗಳು ಬೈಕ್ ನಲ್ಲಿ ಹೋಗ್ತಿರ್ತಾರೆ. ಈ ಕಳ್ಳಬೆಕ್ಕುಗಳು ಒಮ್ಮೆಲೆ ಮಹಿಳೆ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಸ್ವಲ್ಪ ಮುಂದೆ ಬೈಕ್ ತಗೊಂಡು ಹೋಗಿ ಅಲ್ಲಿಂದ ರಿಟರ್ನ್ ತರ್ತಾರೆ. ಹಾಗೆ ಬೈಕ್ ತಗೊಂಡು ಬಂದವರೇ ಮಹಿಳೆಯ ಕತ್ತಲ್ಲಿದ್ದ ಚಿನ್ನಕ್ಕೆ ಕೈ ಹಾಕ್ತಾರೆ. ಆಕೆ ತಡೆಯೋಕೆ ಪ್ರಯತ್ನ ಪಟ್ಟರು ಅವರು ಅವಳ ಕುತ್ತಿಗೆಯಲ್ಲಿದ್ದ ಸರವನ್ನ ಎಳೆದುಕೊಂಡು ಜೂಟ್ ಅಂತಾರೆ. ಸ್ವಲ್ಪವೂ ಮಾನವೀಯತೆ ಇಲ್ಲದ ಖದೀಮರು ಆಕೆಯನ್ನು ಕೆಳಗೆ ಬೀಳಿಸಿ ಅಲ್ಲಿಂದ ಓಡಿ ಹೋಗ್ತಾರೆ. ಸೀನ್ ನಂಬರ್ 10, ಯಾಮಾರಿಸಿದ್ರು ಚಿನ್ನ ಕದ್ರು. ಈ ದೃಶ್ಯ ನೋಡಿ, ನಮ್ಮ ದೇಶದಲ್ಲಿ ಬೆಳ್ಳಂಬೆಳಿಗ್ಗೆ ಮಹಿಳೆಯರು ಮನೆ ಮುಂದೆ ಕಸ ಗುಡಿಸೋದು ಕಾಮನ್. ಇದೇ ಸಮಯವನ್ನೇ ಟಾರ್ಗೆಟ್ ಮಾಡೋ ಕಳ್ಳರು ಸಲೀಸಾಗಿ ಮಹಿಳೆಯರನ್ನು ಯಾಮಾರಿಸಿ ಚಿನ್ನ ಕದ್ದು ಓಡಿ ಹೋಗ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ಇಲ್ಲಿ ನೀಲಿ ಸೀರೆ ಉಟ್ಕೊಂಡಿರೋ ಮಹಿಳೆ ಕಸ ಗುಡಿಸ್ತಿರ್ತಾರೆ. ಆಗ ಇಬ್ಬರು ಕಿಡಿಗೇಡಿಗಳು ಬೈಕ್ ನಲ್ಲಿ ಬಂದು ಅಲ್ಲೇ ನಿಂತ್ಕೊಂಡು ನಾಟಕ ಮಾಡ್ತಿರ್ತಾರೆ. ಏನೋ ನೋಡ್ತಾ ಇರೋ ರೀತಿ ಖದೀಮರು ಆಕ್ಟ್ ಮಾಡ್ತಿರ್ತಾರೆ. ಪಾಪ ಆ ಹೆಂಗಸು ಈ ಯುವಕರಿಗೆ ಏನೋ ಸಹಾಯ ಮಾಡಬೇಕು ಅಂತ ಅವ್ರ ಹತ್ತಿರ ಬರ್ತಾಳೆ. ಸಮಯ ನೋಡಿಕೊಂಡು ಒಬ್ಬ ಖದೀಮ ಮಹಿಳೆ ಕತ್ತಲಿದ್ದ ಚಿನ್ನವನ್ನ ದೋಚ್ತಾನೆ. ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಹಿಳೆ ಪೊರಕೆ ಹಿಡಿದುಕೊಂಡು ಯುವಕರನ್ನ ತಡೆಯೋಕೆ ಪ್ರಯತ್ನ ಪಟ್ಟರು ಯಾವುದೇ ರೀತಿ ಪ್ರಯೋಜನ ಆಗಲ್ಲ.
ನಾವು ಈ ಘಟನೆಗಳನ್ನು ನೀವು ಭಯಪಡಲಿ ಅಂತ ತೋರಿಸ್ತಿಲ್ಲ ವೀಕ್ಷಕರೇ. ಮಹಿಳೆಯರು ಕೆಲಸದಿಂದ ಮನೆಗೆ ಹೋಗುವಾಗ, ಒಬ್ಬರೇ ಹೋಗುವಾಗ ಆದಷ್ಟು ನಿಮ್ಮ ಸುತ್ತಮುತ್ತ ಗಮನ ಹರಿಸಿ ಅಲರ್ಟ್ ಆಗಿರಿ ಅಂತ ಹೇಳೋದು ನಮ್ಮ ಉದ್ದೇಶ. ಹಣದ ಆಸೆಗಾಗಿ ಖದೀಮರು ಕಂಡಲ್ಲಿ ಚಿನ್ನ ದೋಚ್ತಾರೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಫೀಲ್ಡಿಗಿಳಿತಾರೆ. ಆದ್ರೆ ಇಂತಹ ಕಳ್ಳ ಕಾಕರಿಗೆ ಬುದ್ಧಿ ಕಲಿಸಿದ ಮಹಿಳೆಯರ ಬಗ್ಗೆ ತೋರಿಸ್ತೀವಿ. ನಂಬರ್ 11 ಕಳ್ಳರಿಗೆ ನೀರಿಳಿಸಿದ ತಾಯಿ ಮಗಳು, ಖದೀಮರಿಗೆ ಶಿಕ್ಷೆ ಕೊಟ್ಟ ವನಿತೆಯರು. ಸ್ಥಳ ದೆಹಲಿ. ಈ ದೃಶ್ಯ ನೋಡಿ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಿರೋ ಘಟನೆ. ತಾಯಿ ಮಗಳು ಹೋಗ್ತಿರ್ತಾರೆ, ಇಬ್ಬರು ಕಳ್ಳ ಖದೀಮರು ಬೈಕ್ನಲ್ಲಿ ಬರ್ತಾ ಇರ್ತಾರೆ. ತಕ್ಷಣ ಮಹಿಳೆ ಕತ್ತಿಗೆ ಒಬ್ಬ ಕಳ್ಳ ಕೈ ಹಾಕ್ಬಿಡ್ತಾನೆ. ಆಗ ನೋಡಿ ಆಗಿದ್ದೇ ಅಚ್ಚರಿಯ ಘಟನೆ. ಸಾಮಾನ್ಯವಾಗಿ ಕಳ್ಳರು ಬಂದ್ರೆ ಮಹಿಳೆಯರು ಹೆದರ್ಕೊಂಡು ಬಿಡ್ತಾರೆ. ಆದ್ರೆ ಇಲ್ಲಿ ತಾಯಿ ಮಗಳು ಇಬ್ಬರು ವೀರವನಿತೆಯರ ರೀತಿ ಆ ಕಳ್ಳರನ್ನ ಹಿಡಿದು ಸರಿಯಾಗಿ ಜಾಡಿಸ್ತಾರೆ. ಇದ್ರ ಬಗ್ಗೆ ಕಳ್ಳರಿಗೂ ಅರಿವೇ ಇರಲಿಲ್ಲ. ಹೀಗಾಗಿ ಕಪಟ ಖದೀಮರಿಗೆ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ. ತಕ್ಷಣ ಸುತ್ತಮುತ್ತ ಇದ್ದವರೆಲ್ಲರೂ ತಾಯಿ ಮಗಳ ಸಹಾಯಕ್ಕೆ ಬರ್ತಾರೆ. ಕಳ್ಳಬೆಕ್ಕುಗಳಿಗೆ ಸರಿಯಾಗಿ ಥಳಿಸ್ತಾರೆ. ದೃಶ್ಯ ನೋಡಿ, ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿರೋ ಘಟನೆ. ಇಲ್ಲಿ ಒಬ್ಬ 72 ಮಹಿಳೆ ಚಿನ್ನ ಕದ್ದವನಿಗೆ ಯಾವ ರೀತಿ ಗೂಸಾ ಕೊಡ್ತಿದ್ದಾಳೆ ಅಂತ. ಮಹಿಳೆಯ ಪವರ್ ನೋಡಿ ಪೊಲೀಸರೇ ಮಹಿಳೆಗೆ 10,000 ರೂಪಾಯಿ ಬಹುಮಾನ ಕೂಡ ಕೊಟ್ಟರು. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ. ಆದರೆ ಕೆಲವೊಮ್ಮೆ ಈ ರೀತಿಯ ಅಚಾತುರ್ಯಗಳು ನಡೆಯುತ್ತೆ. ಆದರೆ ಬೆಂಗಳೂರು ಪೊಲೀಸರು ಅಟ್ಟಹಾಸ ಮೆರೆಯೋ ಕಳ್ಳಕಾಕರ ಹೆಡೆಮುರಿ ಕಟ್ತಾರೆ. ಈ ಹಿಂದೆ ಚಿನ್ನಕ್ಕೆ ಕನ್ನ ಹಾಕಿದ್ದ ಖದೀಮರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಈ ಬಾರಿಯೂ ಅಷ್ಟೇ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಚಿನ್ನ ಕದಿಯೋ ಗ್ಯಾಂಗ್ ಅನ್ನು ಆದಷ್ಟು ಬೇಗ ಜೈಲಿನ ಹಿಂದೆ ಕಂಬಿ ಎಣಿಸೋಕೆ ಕಳಿಸ್ತಾರೆ. ಆದ್ರೂ ಮಹಿಳೆಯರು ನಿಮ್ಮ ಜಾಗೃತೆಯಲ್ಲಿದ್ರೆ ಒಳ್ಳೆಯದು. ಅಪರಿಚಿತರ ಬಗ್ಗೆ ಆದಷ್ಟು ಗಮನ ಹರಿಸಿ. ಅವರ ಚಲನ ವಲನದ ಬಗ್ಗೆ ಅನುಮಾನ ಬಂದ್ರೆ ಪೊಲೀಸರಿಗೆ ದೂರು ಕೊಟ್ರೆ ನೀವು ಕೂಡ ಸೇಫ್ ಆಗಿರ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನಲ್ಲಿ ಸರಗಳ್ಳರು ಯಾವ ರೀತಿ ಹಾವಳಿ ಮಾಡ್ತಿದ್ದಾರೆ ಅಂತ. ನಮ್ಮ ಸುತ್ತಮುತ್ತಲೇ ಇಂತಹ ಕಳ್ಳ ಕಾಕರು ತುಂಬಿಕೊಂಡಿರ್ತಾರೆ. ಫೀಲ್ಡ್ಗೆ ಇಳಿದು ತಮ್ಮ ಕರಾಮತ್ತನ್ನ ತೋರಿಸೋಕೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾರೆ. ಆದಷ್ಟು ಬೆಂಗಳೂರಿನ ಜನ ಹುಷಾರಾಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಬಿಗ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.